ಗಣಪನಿಗೆ ಮದುವೆಯನ್ನು ಮಾಡೆಂಬ ಡಾಕ್ಟರ್ ರಾಜ್ಕುಮಾರ್ ದ ಲೆಜೆಂಡ್ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನಮ್ಮ ಮೈಸೂರಿನವರೇ ಆದಂತ ಮರಳಿ ವಸಂತ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಈ ಪುಸ್ತಕ ನೋಡ್ತೀನಿ ಮತ್ತು ಅವರಿಗೆ ಕೃತಿ ಬಿಡುಗಡೆ ಮಾಡಿದೆ. ಅವರಿಗೆ ನಾನು ಎಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಂದಿರೋರು, ಅವರು ವಿಶ್ರಾಂತಿ ಕುಲಪತಿಗಳು, ಈಗ ಹಾಲಿ ಕುಲಪತಿಗಳಾದಂಥ NK ಲೋಕನಾಥ್ ಅವರು ಅಷ್ಟೇ ಈಗ ಒಂದು ಎಲ್ಲೋ ಕೆಲ ರಚನೆ ಮಾಡಿದಂಥವರು ಡಾಕ್ಟರ್ ಡಿ ಗುರುಮೂರ್ತಿ ಹಾರೋಳ್ಳಿ ಅವರು. ಆಗಲೇ ರಾಜ್ಕುಮಾರ್ ಇದ್ದಾರೆ, ನಾನು ಪ್ರೀತಿಯಿಂದ ಈ ಕೃತಿ ನಾಗಣ್ಣವ್ರನ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ. ಯಾಕಂದ್ರೆ ನಾಗಣ್ಣವರು ಕಾಟಾಚಾರಕ್ಕೆ ಬಂದು ಕೃತಿನ ವಿಮರ್ಶೆ ಮಾಡೋದಾಗಿ ಅದರ ಬದಕೆ ಯಾವುದೇ ಒಂದು ಪುಸ್ತಕ ಅವ್ರ ಕೈ ಕೊಟ್ರೆ ಸಂಪೂರ್ಣವಾಗಿ ಅವ್ರಿಗೂ ನಾನು ಪ್ರೀತಿಯಿಂದ ಎಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ನಾನು ಅವ್ರ ಬಾಲ್ಯಾವಸ್ಥೆಯಲ್ಲಿದ್ದಾಗ ಆ ಸಂಸ್ಥೆಯನ್ನು ಹುಟ್ಟಾಕಿ ಅನೇಕ ಒಳ್ಳೆಯ ಕಾಯ್ದೆಯಿಂದ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನ. ಹಾಗೆ ಇನ್ನೋರು ಅತಿಥಿಗಳಾಗಿ ಬಂದಿರತಕ್ಕಂಥವರು ರಾಜ್ಕುಮಾರ್ ಅವರ ಸಮೀಪ ಬಂಧುಗಳು, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಆರ್ಯ ಐಡಿಗಳ ಸಂಘದ ಅಧ್ಯಕ್ಷರು ಸಹ ಅವರಾಗಿದ್ದಾರೆ. ರಾಜ್ಕುಮಾರ್ ಅಂದ್ರೆ ಅವರಿಗೆ ಭಾರಿ ಪ್ರೀತಿ. ಅವರು ಏನು ಯೋಗಾಭ್ಯಾಸ ಮಾಡ್ತಾ ಇದ್ರು, ಸ್ವಾಗತವನ್ನ ಕೋರ್ತೇನೆ. ನಮ್ಮ ಕನ್ನಡ ಸಾಹಿತ್ಯ ಕಲಾಕೂಟ ಏನು ಇವತ್ತು ಮೈಸೂರಿನಲ್ಲಿ ಬಹಳ ಚಟುವಟಿಕೆಯಿಂದ ಯಾವ ಕಾರ್ಯಕ್ರಮ ಇರ್ಬೋದು ನೀವು ನೋಡ್ಬೋದು, ಅಲ್ಲಿ ಕನ್ನಡ ಸಾಹಿತ್ಯ ಕಲಾಕೂಟ ಇರುತ್ತೆ ಅಂತ ವ್ಯಕ್ತಿತ್ವದ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕುಮಾರ್ ಅವರು, ಹಾಗೆ ಕುಮಾರಸ್ವಾಮಿ ಅವರು, ಹೀಗೆ ಅನೇಕರು. ಯಾಕಂದ್ರೆ ಬಂಧುಗಳೇ, ಈ ದಿನ ಕದಂಬ ರಂಗವೇದಿಕೆ ಮತ್ತು ಕನ್ನಡ ಸಾಹಿತ್ಯ ಕಲಾಕೂಟ ಜೊತೆಗೂಡಿ ಡಾಕ್ಟರ್ ರಾಜ್ಕುಮಾರ್ ಏನು ಡಾಕ್ಟರ್ ಡಿ ಗುರುಮೂರ್ತಿ ಹಾರೋಹಳ್ಳಿರವರು ಪ್ರಾಧ್ಯಾಪಕರಾಗಿ, ಸಾಹಿತಿಯಾಗಿ, ಲೇಖಕರಾಗಿ ಈ ದಿನ ಸಾಹಿತ್ಯ ಕಲಾಕೂಟ ಮೈಸೂರು, ನಾನು 1983 86 ತನಕ ಕೆನಡಾದಲ್ಲಿ ಇರಬೇಕಾದ್ರೆ ಹೋಗ್ಬೇಕಾದ್ರೆ 10 ರಾಜ್ಕುಮಾರ್ ಹಾಡುಗಳನ್ನ ಕ್ಯಾಸೆಟ್ಗಳು ಬಂತು. ಅವರು ಖ್ಯಾತ ಲೇಖಕರು ಹಾಗೂ ವಿಮರ್ಶಕರು. ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ NK ಲೋಕನಾಥ್ ಅವರೇ, ಈಗ ತಾನೇ ಈ ಕೃತಿಯನ್ನು ಬಿಡುಗಡೆ ಮಾಡಿ ನಮ್ಮೆಲ್ಲರ ಮನಮುಟ್ಟುವಂತೆ ಮಾತಾಡಿದ ಸನ್ಮಾನ್ಯ ಪ್ರೊಫೆಸರ್ KSR ಅವರೇ, ಸನ್ಮಾನ್ಯ ರಘು ಕೌಟಿಲ್ಯ ಅವರೇ, ಶ್ರೀ ಗೋತರಾಜ್ ಅವರೇ, ಡಾಕ್ಟರ್ ಗುರುಮೂರ್ತಿ ಅವರೇ, ರಾಜಶೇಖರ್ ಕದಂಬ ಅವರೇ, ಮಾನ್ಯ ಮಿತ್ರರಾದ ಚಂದ್ರಶೇಖರ್ ಅವರೇ, ಸಭೆಯಲ್ಲಿರುವ ಎಲ್ಲ ಗಣ್ಯರೇ, ಮಾಧ್ಯಮದ ಮಿತ್ರರೇ, ದಿ ಲೆಜೆಂಡ್, ಅದ್ಯಾಕೋ ಏನೋ ಲೆಜೆಂಡ್ ಅಂತ ಬಿದ್ದುಬಿಟ್ಟಿದೆ, ಅದು ಲೆಜೆಂಡ್ ಆಗ್ಬೇಕು. ಈ ಮುಂದೆ ಅದು ಪುನರ್ಮುದ್ರಣ ಆದಾಗ ಪ್ರತ್ಯೇಕ ಪುಸ್ತಕವನ್ನಾಗಿ ಪರಿವರ್ತಿಸಿ
ಅವುಗಳನ್ನು ಕೂಡ ಬಿಡುಗಡೆ ಮಾಡುವ ಸಂಭ್ರಮ ಡಾಕ್ಟರ್ ಗುರುಮೂರ್ತಿ ಅವರಿಗಿದೆ. ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಗುರುಮೂರ್ತಿ ಅವರು ಮೊದಲಿನಿಂದ ಕೊನೆಯವರೆಗೂ ಒಂದು ರೀತಿ ಭಾವಾವೇಶದಲ್ಲೇ ಈ ಪ್ರಬಂಧವನ್ನು ಬರೆದಿದ್ದಾರೆ, ಸಂಪ್ರಬಂಧವನ್ನ ಅಂತ. ಒಂದು ದೊಡ್ಡ ಸವಾಲು. ಅತಿಥಿಗಳು ಕೂಡ ಒತ್ತಡದಲ್ಲಿ ಕುಳಿತುಕೊಂಡು 3 ಗಂಟೆ ನಾವು ಬಹಳ ಸರ್ತಿ ಹೇಳ್ತಾ ಇದ್ವಿ, ಈ ನಮ್ಮ ಮಂತ್ರಿಗಳು ಅಧಿಕಾರದಲ್ಲಿರುವಂಥ ಮುಖ್ಯ ಇದು ಅನೇಕರು ಡಾಕ್ಟರ್ಗಳು ಸಾರ ಸರ್ವಸ್ವವನ್ನ ಆಮೇಲೆ ನನ್ನ ಜೊತೆಯಲ್ಲಿ ನೀವು ಹಂಚಿಕೊಳ್ಬಹುದು. ಆದರೆ ಆ ಕೃತಿ ಬರೆಯೋದಕ್ಕೆ ನಾನು ಪಟ್ಟ ಪಾಡು, ಎದುರಿಸಿದ ಸವಾಲು, ಆದ ಅವಮಾನ, ಇದೆಲ್ಲವನ್ನು ಕುರಿತು ಈಗಾಗಲೇ ಒಂದು ಪುಸ್ತಕದ ರೂಪದಲ್ಲಿ ಅದು ಬರ್ತಾ ಇದೆ. ಒಬ್ಬ